ಮೈಸೂರಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ವೇಳೆ ಹಣ ವಸೂಲಿ ಆರೋಪ ಕೇಳಿಬಂದಿದೆ. ಎನ್ಆರ್ ಸಂಚಾರ ಠಾಣೆ ಕಾನ್ಸ್ಟೇಬಲ್ ಸೋಮಶೇಖರ್ ಸಸ್ಪೆಂಡ್ ಆಗಿದ್ದಾರೆ. ನವೆಂಬರ್ 28ರಂದು 2023ರಂದು ಕೊಲಂಬಿಯಾ ಏಷ್ಯಾ ಸರ್ಕಲ್ನಲ್ಲಿ ತಪಾಸಣೆ ಮಾಡಲಾಗಿತ್ತು. ಅಂದರೆ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಅಂದರೆ ಕುಡ್ಕೊಂಡು ಬಂದು ಯಾರಿಗಾದರೂ ಡಿಕ್ಕಿ ಹೊಡೆದ್ರು ಅಥವಾ ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ನಿಲ್ಲದೆ ಗಾಡಿ ಓಡಿಸ್ಕೊಂಡು ಹೋಗ್ತಾರಲ್ಲ ಆ ಕೇಸ್ಗೆ ಸಂಬಂಧಪಟ್ಟಂತೆ ನವೆಂಬರ್ 28ರಂದು 2023ರಂದು ಕೊಲಂಬಿಯಾ ಏಷ್ಯಾ ಸರ್ಕಲ್ನಲ್ಲಿ ತಪಾಸಣೆ ಮಾಡಲಾಗಿತ್ತು. ಈ ವೇಳೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಿದ್ದ ನವೀನ್ ಎಂಬ ಕಾರು ಚಾಲಕ ಏನಿದ್ದಾನೆ ಠಾಣೆಗೆ ಆತನನ್ನ ಕರ್ಕೊಂಡು ಹೋಗಿ 10,000 ಹಣಕ್ಕೆ ಕಾನ್ಸ್ಟೇಬಲ್ ಡಿಮ್ಯಾಂಡ್ ಮಾಡಿದ್ರಂತೆ. ಅಂದರೆ ಕೇಸ್ ಹಾಕಿಲ್ಲ, ಇಲ್ಲಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಹಣ ಕೊಟ್ಟರೆ ನೀನು ಹೋಗ್ಬೋದು, ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರೇನು ಅಥವಾ ಯಾರಿಗೆ ಗುದ್ಕೊಂಡು ಹೋದ್ರೇನು, ದುಡ್ಡು ಕೊಟ್ಟರೆ ಸಾಕು ಅನ್ನೋ ರೀತಿಯಾಗಿ ಸ್ನೇಹಿತ ರಮೇಶ್ ಗೌಡಗೆ ಗೂಗಲ್ ಪೇ ಮಾಡುವಂತೆ ಹೇಳಿದ್ದಂತೆ ಕಾನ್ಸ್ಟೇಬಲ್. ಅಂದರೆ ರಮೇಶ್ ಗೌಡ ಏನಿದ್ದಾನೆ ಆತನ ಸ್ನೇಹಿತ, ಆತನ ಅಕೌಂಟ್ಗೆ ನೀನು ಗೂಗಲ್ ಪೇ ಮಾಡು ಅಂತ ಈತ ಕೇಳ್ಕೊಂಡಿದ್ದಂತೆ. ರಮೇಶ್ ಗೌಡಗೆ ಗೂಗಲ್ ಪೇ ಮಾಡಿದ್ದ ಕಾರು ಚಾಲಕ ನವೀನ್ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಅಂದರೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ನಲ್ಲಿ ಆತನ ವಿರುದ್ಧ ಕಂಪ್ಲೇಂಟ್ ದಾಖಲಾಗಬೇಕಾಗಿತ್ತು. ಆದರೆ ಕಂಪ್ಲೇಂಟ್ ಬದಲು ಹಣವನ್ನು ತೆಗೆದುಕೊಂಡು ಆತನನ್ನ ಬಿಟ್ಟು ಕಳಿಸಿದ್ರು. ರಶೀದಿ ನೀಡದೆ ಮಧ್ಯರಾತ್ರಿ 5,000 ವಾಪಸ್ ಕಳಿಸಿದ್ದ ರಮೇಶ್ ಗೌಡ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಸ್ಪೆಂಡ್ ಆಗಿದ್ದಾರೆ. ಘಟನೆ ಬಗ್ಗೆ ಠಾಣಾಧಿಕಾರಿ ರೇಖಾಬಾಯಿಗೆ ಮಾಹಿತಿಯನ್ನ ನೀಡಿರಲಿಲ್ಲ. ಹೀಗಾಗಿ ಇದರ ಹಿನ್ನೆಲೆ ಕರ್ತವ್ಯ ಲೋಪದ ಆರೋಪದಡಿ ಕಾನ್ಸ್ಟೇಬಲ್ ಸೋಮಶೇಖರ್ ಈಗ ಸಸ್ಪೆಂಡ್ ಆಗಿದ್ದಾರೆ. 10,000 ಹಣವನ್ನು ಪಡ್ಕೊಂಡು ಈ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾ ಇದ್ದಂಥ ನವೀನ್ನಿಂದ ಹಣ ಪಡ್ಕೊಂಡು ಆತನನ್ನ ಕಳಿಸ್ಕೊಟ್ಟಿದ್ರು. ಆ ಹಣವನ್ನು ಗೂಗಲ್ ಪೇ ಮೂಲಕ ಅಂದರೆ ರಮೇಶ್ ಗೌಡ ಖಾತೆಗೆ ಹಾಕಿ ಅಂತ ಕೂಡ ಹೇಳಿದ್ರಂತೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸೋಮಶೇಖರ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಇವ್ರಿಗೆ ಮಾತ್ರ ಅಪಘಾತ ಅಥವಾ ಅಪಾಯ ಅಲ್ಲ, ಬೇರೆಯವರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಆ ನಿಟ್ಟಿನಲ್ಲಿ ಅವರ ವಿರುದ್ಧ ಕೇಸ್ ಹಾಕ್ಬೋದು. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದರೆ ಫೈನ್ ಕಟ್ಟಿಸ್ಕೊಂಡ್ರು ಅಂತಂದರೆ ಅದಕ್ಕೆ ರಶೀದಿ ಕೊಡಬೇಕಾಗುತ್ತೆ. ಬಟ್ ಇದ್ಯಾವುದೇ ಪ್ರೊಸೀಜರ್ಸ್ ಈ ಕೇಸ್ನಲ್ಲಿ ನಡೆದಿಲ್ಲ. ಠಾಣೆಗೆ ಏಕಾಏಕಿಯಾಗಿ ಕರ್ಕೊಂಡು ಹೋಗಿದ್ದಾರೆ, 10,000 ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ದಾದ ಬಳಿಕ ಗೂಗಲ್ ಪೇ ಮಾಡಿಸ್ಕೊಂಡು ಅಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ. ಈ ಮಾಹಿತಿ ಗೊತ್ತಾದ ಬಳಿಕ ಈಗ ಸೋಮಶೇಖರ್ ಅವರನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಲಾಗಿದೆ.